ಸ್ಟಾಪ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನಾವಿವತ್ತು ಮಣಿಪಾಲಲ್ಲಿ ಒಂದು ಹೊಸ ರೆಸ್ಟೋರೆಂಟ್ ಬಂದಿದ್ದೇವೆ, ಬ್ಯಾಂಗ್ಳೂರ್ ಜ್ಯೂಸಿ ಫುಡ್ಸ್ ಅಂತ. ಬನ್ನಿ ನೋಡೋಣ, ಎಕ್ಸ್ಪ್ಲೋರ್ ಮಾಡುವ ಏನೆಲ್ಲ ಉಂಟಂತ. ಹಾಗೆ ಇದು ಲೊಕೇಟ್ ಆಗಿರುವಂತದ್ದು ನಮ್ಮ ಮಣಿಪಾಲ್ ಕಾಯಿನ್ ಸರ್ಕಲ್ ಆಪೋಸಿಟ್ ಅಲ್ಲಿರುವ ಮಾಂಡವಿ ಪ್ಯಾಲೇಸ್ ಬಿಲ್ಡಿಂಗ್ ಗ್ರೌಂಡ್ ಫ್ಲೋರ್ ಅಲ್ಲಿ. ಮತ್ತೊಂದು ವಿಷಯ ಎಂತ ಹೇಳಿದ್ರೆ, ಇದು ಇವರ 63rd ಔಟ್ಲೆಟ್. ಸೀರಿಯಸ್ಲಿ ಗೈಸ್, ಅಕ್ರಾಸ್ ಇಂಡಿಯಾ ಮತ್ತೆ ವರ್ಲ್ಡ್ ವೈಡ್ ಅಲ್ಲಿ ಇವರ ಟೋಟಲ್ 63 ಬ್ರಾಂಚಸ್ ಇದೆ. ಹಾಗೆ ನಾನು ಕೆಫೆ ಒಳಗೆ ಹೋದೆ, ಹೈಜೀನ್ ಕ್ಲೀನ್ನೆಸ್ ಪರ್ಫೆಕ್ಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಫಸ್ಟ್ ಇಂಪ್ರೆಷನ್ ಅಂತೂ ಖುಷಿ. ಈ ಕೆಫೆಯ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಇವರ ಕ್ವಾಲಿಟಿ ಆಫ್ ಫುಡ್ ವಿತ್ ಅಫೋರ್ಡೆಬಲ್ ಪ್ರೈಸಸ್. ಮತ್ತೆ ಮೆನು ಅಲ್ಲಿ ಎಷ್ಟು ಒಂದು ಸ್ಪೆಷಲ್ ಐಟಮ್ಸ್ ಇತ್ತು ಅಂತ ಹೇಳಿದ್ರು ನೀವು ನಂಬಲಿಕ್ಕಿಲ್ಲ. ಬನ್ನಿ ನಿಮ್ಗೆ ಒಂದೊಂದಾಗಿ ಇಂಟ್ರೊಡ್ಯೂಸ್ ಮಾಡ್ತೇನೆ. ಫಸ್ಟ್ ಗೆ ನಾ ಟ್ರೈ ಮಾಡಿದ್ದು ಬ್ರೌನಿ ವಿತ್ ಐಸ್ ಕ್ರೀಮ್ ಶೇಕ್ ಅಂತ. ಸೂಪರ್ ಥಿಕ್ ಮತ್ತೆ ಕ್ರೀಮಿ ಚಾಕ್ಲೇಟ್ ಅಲ್ಲಿ ಲೋಡೆಡ್ ಆಗಿತ್ತು. ಟಾಪ್ ಅಲ್ಲಿ ಸಾಫ್ಟ್ ಬ್ರೌನಿ ಪೀಸಸ್, ನಟ್ಸ್, ಐಸ್ ಕ್ರೀಮ್, ಚಾಕ್ಲೇಟ್ ಚಿಪ್ಸ್ ಅಂಡ್ ಸಿರಪ್ಸ್ ಹಾಕಿದ್ರು. ಟೇಸ್ಟ್ ವಾಸ್ ರಿಯಲಿ ಫ್ಯಾಬ್ಯುಲಸ್. ಹಾಗೆ ನೆಕ್ಸ್ಟ್ ನಾನು ಪಾಸ್ತಾ ಟ್ರೈ ಮಾಡಿದೆ. ಫಸ್ಟ್ ಬೈಟ್ ಅಲ್ಲಿ ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ಒಂದೊಂದು ಬೈಟ್ ಅಲ್ಲಿ ಸಹ ಕ್ರೀಮಿ ಫ್ಲೇವರ್ ಇತ್ತು. ಮತ್ತೆ ಇದರ ಹೆಸರು ಮ್ಯಾಂಗೋ ಮಲ್ಬಾ ಅಂತ. ವಿದೌಟ್ ಡೌಟ್ ಒನ್ ಆಫ್ ದ ಬೆಸ್ಟ್ ಐಟಮ್. ಕಂಪ್ಲೀಟ್ಲಿ ನ್ಯಾಚುರಲ್ ಆಗಿ ಮಾಡಿ ಕೊಡ್ತಾರೆ. ಸೊ ಇದು ತಪ್ಪಿ ಒಂದು ಮಿಸ್ ಮಾಡಬೇಡಿ. ಅದಾದ ಮೇಲೆ ನಾ ಚಿಕನ್ ಸ್ಯಾಂಡ್ವಿಚ್ ಮತ್ತೆ ಕಾರ್ನ್ ಚೀಸ್ ಸ್ಯಾಂಡ್ವಿಚ್ ಟ್ರೈ ಮಾಡಿದೆ. ಒಳ್ಳೆ ಕ್ರಿಸ್ಪಿ ಆಗಿತ್ತು. ಅದರ ಜೊತೆ ಪೈನಾಪಲ್ ಕುಲ್ಕಿ ಸಹ ಕುಡಿದೆ. ಸ್ವಲ್ಪ ಸ್ಪೈಸಿ ಅಂಡ್ ಸೋರ್ ಆಗಿ ಫ್ಯಾಂಟಾಸ್ಟಿಕ್ ಟೇಸ್ಟ್. ಹೊಟ್ಟೆ ಅಂತೂ ಫುಲ್ ಆಗ್ತದೆ. ನೆಕ್ಸ್ಟ್ ನಾನು ಟೆಂಡರ್ ಮಲ್ಬಾ ಟ್ರೈ ಮಾಡಿದೆ. ಹೆಸರಲ್ಲೇ ಒಂದು ಫ್ರೆಶ್ನೆಸ್ ಉಂಟಲ್ಲ, ಆದ್ರೆ ಅದಕ್ಕಿಂತ ಜಾಸ್ತಿ ಫ್ರೆಶ್ನೆಸ್ ಇದು ಕುಡಿಯುವಾಗ ಆಗ್ತದೆ. ಸಮ್ಮರ್ ಟೈಮ್ಸ್ ಅಲ್ಲಿ ಅಂತೂ ಇದರ ಸೇಲ್ಸ್ ಬುರ್ಜ್ ಖಲೀಫಾ ಅಷ್ಟು ಹೈಟ್ ಹೋಗಬಹುದು. ಈ ಕೆಫೆಯ ಬೆಸ್ಟ್ ಪಾರ್ಟ್ ಎಂತ ಹೇಳಿದ್ರೆ ಇವರ ಕ್ವಾಲಿಟಿ ವಿತ್ ಪಾಕೆಟ್ ಫ್ರೆಂಡ್ಲಿ ಪ್ರೈಸಸ್. ಮತ್ತೆ ಸಿಸ್ಲಿಂಗ್ ಬ್ರೌನ್ ಅಂತೂ ನಾನು ತುಂಬಾ ಕೆಫೆಸ್ ಅಲ್ಲಿ ಟ್ರೈ ಮಾಡಿದ್ದೇನೆ. ಸೊ ಇಲ್ಲಿದು ಟೇಸ್ಟ್ ಹೇಗೆ ಉಂಟಂತ ನಾನು ಹೇಳುದಿಲ್ಲ, ನನ್ನ ಅಂಕಲ್ ಒಂದು ಜೆನ್ಯೂನ್ ರಿವ್ಯೂ ಕೊಡ್ತಾರೆ. ಸಿಸ್ಲಿಂಗ್ ಬ್ರೌನ್ ತುಂಬ ಟೇಸ್ಟ್ ಇದೆ. ಇದು ಬಂದು ನೀವೆಲ್ಲರೂ ಯಾರಲ್ಲಿ ಬಂದು ನೋಡಿ ಒಂದ್ಸಲ ತಿನ್ನಿ, ಟೇಸ್ಟ್ ನೋಡಿ, ಡೈಲಿ ಇದೇ ಆರ್ಡರ್ ಮಾಡ್ಬೋದು, ಅಷ್ಟು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನಾನು ಚಿಕನ್ ಸಮೋನ ಟ್ರೈ ಮಾಡಿದೆ. ಫುಲ್ ಕ್ರೀಮಿ ಚಿಕನ್ ಮಸಾಲಾ ಫಿಲ್ಲಿಂಗ್ ಆಗಿ ತುಂಬಾ ಟೇಸ್ಟ್ ಆಗಿತ್ತು. ಅದರ ಜೊತೆ ನಾ ಟಾರಾ ಬೋಬಾ ಸಹ ಟ್ರೈ ಮಾಡಿದೆ. ಇದು ನನ್ನ ಫಸ್ಟ್ ಟೈಮ್ ಬೋಬಾ ಟ್ರೈ ಮಾಡುವಂತ. ಇಲ್ಲಿಯ ಸ್ಪೆಷಲ್ ಫಲೂದಾ ಅಂತೂ ಮಸ್ಟ್ ಟ್ರೈ, ಬಿಕಾಸ್ ತುಂಬಾ ವೆರೈಟಿಯ ಡ್ರೈ ಫ್ರೂಟ್ಸ್ ಮತ್ತೆ ಪ್ರೀಮಿಯಂ ಕ್ವಾಲಿಟಿ ಫ್ರೂಟ್ಸ್ ವಿತ್ ಐಸ್ ಕ್ರೀಮ್ ಹಾಕಿ ಕೊಡ್ತಾರೆ. ಸೊ ಇಟ್ಸ್ ರಿಯಲಿ ಡಿಲಿಷಿಯಸ್. ನೆಕ್ಸ್ಟ್ ನಾನು ಆರೆಂಜ್ ಕುಲ್ಕಿ ಟ್ರೈ ಮಾಡಿದೆ. ಇಲ್ಲಿಯ ಕುಲ್ಕಿ ಅಂತೂ ಒನ್ ಆಫ್ ದ ಬೆಸ್ಟ್ ಕುಲ್ಕಿ ಇನ್ ಮಣಿಪಾಲ್ ಅಂತ ಹೇಳ್ಬೋದು, ಬಿಕಾಸ್ ಅಷ್ಟೊಂದು ನ್ಯಾಚುರಲ್ ಅಂಡ್ ರಾ ಫ್ಲೇವರ್ ಪ್ರೊವೈಡ್ ಮಾಡ್ತಾರೆ. ಲಾಸ್ಟ್ ಗೆ ನಾನು ಚಿಕನ್ ರೋಲ್ ಟ್ರೈ ಮಾಡಿದೆ ಅಂಡ್ ಇಟ್ ವಾಸ್ ರಿಯಲಿ ವೆರಿ ಡಿಲಿಷಿಯಸ್. ಅದರ ಜೊತೆ ನಾನು ಇಮಿಲಿ ಸೋಡಾ ಮತ್ತೆ ಆರೆಂಜ್ ಸೋಡಾ ಟ್ರೈ ಮಾಡಿದೆ. ಈ ಸೆಕೆಗಾಲಕ್ಕಂತೂ ಇದು ಕುಡಿದಾಗ ಸ್ವರ್ಗಕ್ಕೆ ಹೋದಾಗೆ ಫೀಲ್ ಆಗ್ತದೆ. ಲಾಸ್ಟ್ ಗೆ ನಾವು ಕುಲ್ಫಿ ಫಲೂದಾ ತಿಂದು ಎಂಡ್ ಮಾಡಿದ್ವಿ. ಅದಾದ ಮೇಲೆ ಕೆಲವು ಕಸ್ಟಮರ್ಸ್ ಒಟ್ಟಿಗೆ ಈ ಕೆಫೆಯ ರಿವ್ಯೂ ಕೇಳಿದ್ವಿ. ನೋಡುವ ಅವರೆಂತ ಹೇಳಿದಾರಂತ. ಪಾಸ್ತಾ ತಗೊಂಡಿದ್ದೇವೆ ಮತ್ತು ಮ್ಯಾಂಗೋ ಮಲ್ಬಾ ಸೂಪರ್ ಟೇಸ್ಟ್ ಇದೆ. ಫ್ಯಾಂಟಾಸ್ಟಿಕ್, ವೆರಿ ಟೇಸ್ಟಿ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ. ಸಮೋನಾ ಅಂತ ಒಂದು ಸ್ಯಾಂಡ್ವಿಚ್ ತೆಗ್ಸಿದೆ, ಫ್ಯಾಂಟಾಸ್ಟಿಕ್ ಇದೆ. ಈ ಕೆಫೆಯ ಬೆಸ್ಟ್ ಪಾರ್ಟ್ ಎಂತ ಹೇಳಿದ್ರೆ ಇವರಿಲ್ಲಿ ಯಾವುದೇ ಫುಡ್ಗೆ ಆರ್ಟಿಫಿಷಿಯಲ್ ಕಲರ್ಸ್ ಆರ್ ಕೆಮಿಕಲ್ಸ್ ಆಡ್ ಮಾಡೋದಿಲ್ಲ. ಎವ್ರಿಥಿಂಗ್ ಹಿಯರ್ ಈಸ್ ಕಂಪ್ಲೀಟ್ಲಿ ನ್ಯಾಚುರಲ್ ಅಂಡ್ ಫ್ರೆಶ್ ಅಂಡ್ ಆಲ್ಸೋ ಬಜೆಟ್ ಫ್ರೆಂಡ್ಲಿ ಆಗಿದೆ. ಸೊ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್.